ಪ್ರಮೀಳಾ ಮೇಡಮ್, ಈಗ ಒಂದು ವಿಚಾರ ಅಂದರೆ ಈ ಅತುಲ್ ಕೇಸ್ನಲ್ಲೇ ಆತ ವಿಡಿಯೋದಲ್ಲಿ ಹೇಳ್ತಾನೆ, ಏನು ಹೇಳ್ತಾನೆ ಅಂತ ಅಂದರೆ, ನಾನು ಕೋರ್ಟ್ನಲ್ಲಿ ಹಿಯರಿಂಗ್ ನಡಿಬೇಕಾದ್ರೆ ನನ್ನ ಮೇಲೆ ಈ ಥರದ ಸುಳ್ಳು ಕೇಸ್ಗಳನ್ನು ಹಾಕಿದ್ದಾರೆ, ನನಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ ಅಂತ ಜಡ್ಜ್ ಮುಂದೆ ಆತ ಹೇಳ್ತಾನೆ. ಆಗ ಜಡ್ಜ್ ಮುಂದೆನೇ ಆಕೆ ಹೇಳ್ತಾಳೆ, ನಿಖಿತಾ ಅನ್ನೋ ಅಕ್ಯೂಸ್ಡು, ನೀನು ಹಾಗಾದರೆ ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ಬಾರ್ದು ಅಂತ ಅಣಕಿಸ್ತಾಳೆ ಜಡ್ಜ್ ಮುಂದೆನೆ. ಆಕೆಗೆ ಈ ಧೈರ್ಯ ಎಲ್ಲಿಂದ ಬಂತು ಮೇಡಮ್? ಈಗ ಇಷ್ಟೆಲ್ಲ ಮಾಡಿದ್ರು ಕೂಡ ಆಕೆಯನ್ನು ಇನ್ನೂ ಅರೆಸ್ಟ್ ಮಾಡಿಲ್ಲ. ಎಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಅನ್ನೋ ಪ್ರಶ್ನೆ ಮೂಡುತ್ತೆ. ನನಗೆ ಇವತ್ತು ಭಾಳ ಸಂತೋಷ ಆಯಿತು. ಯಾಕೆಂದರೆ ಉಮೇಶ್ ಅವ್ರ ಮಾತು ಕೇಳಿ ಅವ್ರು ಏನು ಹೇಳಿದ್ರು ಅಂದರೆ, ಹೆಣ್ಣು ಮಕ್ಕಳು ವಿಷಯದಲ್ಲಿ ಬಂದಂಥ ಕೇಸ್ಗಳನ್ನ ಇನ್ವೆಸ್ಟಿಗೇಷನು ತನಿಖೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಬಹಳ ಇನ್ಫ್ಲೂಯೆನ್ಸ್ಗಳು ಪ್ರಭಾವ ಬೀರ್ತಾರೆ. ಆದ್ದರಿಂದ ನಾವು ಸುಳ್ಳು ಕೇಸು ಅಂತ ಗೊತ್ತಿದ್ದರೂ ಸಹ ನಾವು ಕೇಸ್ಗಳನ್ನ ಹಾಕ್ತೀವಿ ಅಂತ ಅಂದಾಗ ನನಗೆ ಅನ್ನಿಸ್ತು, ಈ ಪೊಲೀಸ್ ವ್ಯವಸ್ಥೆ, ಈ ಸಿಸ್ಟಮ್ ಏನಿದೆ ಇದರಲ್ಲೇ ತಪ್ಪಿದೆ ಅಂತ ಅನ್ನಿಸ್ತು. ಈಗಿರ್ತಕ್ಕಂಥ ಪೊಲೀಸ್ನವರು ನಿಷ್ಕ್ರಿಯರಾಗಿದ್ದಾರೆ. ಅವರು ಸತ್ಯವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಅವ್ರಿಗಿಲ್ಲ. ಯಾಕೆ ಅಂದರೆ ಇಂಥ ಹೆಣ್ಣು ಮಕ್ಕಳ ಕೇಸಲ್ಲಿ ಅವರು ಪ್ರಭಾವಕ್ಕೆ ಒಳಗಾಗ್ತಾರೆ ಅಂದಮೇಲೆ ಇವರಿಗೆ ಇರ್ತಕ್ಕಂಥ ಈ ಕಂಪ್ಲೇಂಟ್ ಕೊಡ್ತಕ್ಕಂಥ ಈ ಜ್ಯೂರಿಸ್ಡಿಕ್ಷನ್ ಏನಿದೆ ಇದನ್ನು ಈ ಪೊಲೀಸ್ ವ್ಯವಸ್ಥೆಯಿಂದ, ಈ ಪೊಲೀಸ್ನವರಿಂದ ತೆಗೆದುಹಾಕಬೇಕು. ತಕ್ಷಣ ತೆಗೆದುಹಾಕಿ ಈ ಲೋಕಾಯುಕ್ತ ಹೇಗಿದೆ ಹಾಗೆ ಆ ಥರ ಹೆಣ್ಣು ಮಕ್ಕಳ ವಿಚಾರ ಇನ್ವೆಸ್ಟಿಗೇಟ್ ಮಾಡ್ತಕ್ಕಂಥ ಸತ್ಯವಂತರು, ಯಾರು ನಿಷ್ಠಾವಂತರು, ಯಾರು ಕೆಲಸ ಮಾಡೋದಕ್ಕೆ ಧೈರ್ಯವಾಗಿ, ಯಾರು ಪ್ರಭಾವಕ್ಕೆ ಒಳಗಾಗದೇ ಇರ್ತಕ್ಕಂಥ ಪೊಲೀಸ್ನವ್ರು ಇರ್ತಾರೋ ಅಂಥವ್ರ ಮುಂದೆ ಅಧಿಕಾರವನ್ನು ಕೊಡಬೇಕಾದಂಥ ಕಾಲ ಈಗ ಬಂದಿದೆ ಅಂತ ನಂಗೆ ಅನಿಸುತ್ತೆ. ಇಡೀ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆಯಿಂದ, ಈ ಜ್ಯೂರಿಸ್ಡಿಕ್ಷನಿಂದ ಹೆಣ್ಣು ಮಕ್ಕಳ ಕೇಸು ಸಂಬಂಧ, ಗಂಡು ಮಕ್ಕಳ ಕೇಸ್ ಸಂಬಂಧ ಬೇರೆ ಜ್ಯೂರಿಸ್ಡಿಕ್ಷನ್ ಕೊಟ್ಟು ಬೇರೆ ಆಫೀಸರ್ಸ್ನ ಅಪಾಯಿಂಟ್ ಮಾಡಬೇಕು ಮೊದಲು. ಆದರೆ ಅವ್ರಿಗೆ ನ್ಯಾಯ ಸಿಗ್ಬೋದು ಏನೋ. ಯಾಕೆಂದರೆ ಸುಳ್ಳು ಕೇಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದು ಒಳ್ಳೆಯದಲ್ಲ. ಈ ಪೊಲೀಸ್ನವ್ರ ವಿಷಯ ನೀವು ಅತುಲ್ ಕೇಸ್ನಲ್ಲಿ ಕೇಳಿದ್ರಿ, ನನಗೆ ಗೊತ್ತಿಲ್ಲ ಯಾರು ಅವ್ರು ಅಡ್ವೈಸ್ ಮಾಡ್ತಾರೋ ಏನೋ. ಅವ್ರು ಯಾಕೆ 40 ಸರ್ತಿ ಆ ಊರಿಗೆ ಹೋಗ್ಬೇಕಾಗಿ ಬಂತೋ ಗೊತ್ತಿಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟು ಇಂಥ ಕೇಸ್ಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹೋಗ್ಬೋದು ಅಂತ ಹೇಳಿದ್ದಾರೆ. ಆದರೆ ಅವ್ರು ಇಲ್ಲೇ ಅವರು ಪ್ರಭಾವ ಮಾಡ್ಬೋದಾಗಿತ್ತು. ಸರಿಯಾಗಿ ವ್ಯವಸ್ಥೆ ಇಟ್ಕೊಂಡು ಡಿಫೆಂಡ್ ಮಾಡ್ಬೋದಾಗಿತ್ತು. ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಹೇಳಿ ಇವರು ಕೂಡ ಕೇಸ್ಗಳನ್ನ ದಾಖಲೆ ಮಾಡ್ಬೋದಾಗಿತ್ತು. ಅದು ಯಾವುದನ್ನು ಕೂಡ ಅವ್ರು ಮಾಡಿದಿಲ್ಲ. ಹೋಗಲಿ, ಆಗಿದ್ದಾಗೋಗಿದೆ. ಈಗಲಾದರೂ ಸರ್ಕಾರ ಕಣ್ಣು ತೆಗೆಯಲಿ. ಈಗಲಾದರೂ ನಮ್ಮ ಪುರುಷ ಸಮಾಜ ಕಣ್ಣು ತೆಗೆದು ತಮಗೇನು ಹಕ್ಕಿದೆ, ಅನ್ಯಾಯ ಆಗಿದೆ ಮಾಡಲಿ. ಒಂದೇ ಒಂದು ವಿಚಾರ ಆಡ್ ಆನ್ ಮಾಡ್ಬಿಡ್ತೀನಿ. ಹೇಳ್ತಾನೆ ಅಂದ್ರೆ, ನಾನು ಕೇಸನ್ನ ಬೆಂಗಳೂರಿಗೆ ವರ್ಗಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ, ಬಟ್ ನನಗೆ ವ್ಯವಸ್ಥೆ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ. ಅಲ್ಲಿಗೆ ಕರೆಸ್ಕೊಳ್ತಾ ಇದ್ರು ಬೇಕಂತ ವಾರೆಂಟ್ ಅನ್ನ ಜಾರಿ ಮಾಡಿ 9 ಕ್ರಿಮಿನಲ್ ಕೇಸನ್ನು ಹಾಕಿ ಇದನ್ನ ನೀವು ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಅಲ್ಲಿನ ಕೋರ್ಟ್ನವ್ರು ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನಾವು ಪ್ರಶ್ನೆ ಎತ್ತೋದು ಅಥವಾ ಧ್ವನಿ ಎತ್ತೋದು ರಿಸ್ಕಿ. ಆದ್ರೆ ಆತ ಹೇಳಿದ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಖಂಡಿತವಾಗಿ ಆತ ಹೇಳಿದ್ರಲ್ಲಿ ತಪ್ಪೇನು. ಯಾಕೆಂದರೆ ಕ್ರಿಮಿನಲ್ ಕೇಸ್ಗಳಲ್ಲಿ ವಾರಂಟ್ ಇಶ್ಯೂ ಮಾಡಿದ್ರೆ ಅವರು ಅಲ್ಲಿ ಹೋಗಲೇಬೇಕಾಗುತ್ತೆ. ಒಂದೇ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಅವರು ಟ್ರಾನ್ಸ್ಫರ್ ಕೇಳ್ಬೋದಾಗಿತ್ತು, ಅಥವಾ ಅವರು ಆಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ, ಆ ಸಂದರ್ಭ ಹೇಗಿತ್ತು ಅಂತ. ಈಗ ಆಗಿ ಹೋಗಿದೆ, ಅವ್ರಿಗೆ ಟ್ರಾನ್ಸ್ಫರ್ ಆಗಿಲ್ಲ, ಕೇಸ್ ಅಲ್ಲಿದೆ, ಇವರು ಅನಿವಾರ್ಯವಾಗಿ ಹೋಗಿ ಬಂದಿದ್ದಾರೆ. ಆದರೆ ಅವರು ಹೋರಾಟ ನಿಜವಾಗಿಯೂ ಕೂಡ ಅಭಿನಂದನೀಯ. ಈಗ ಅವರು ಬದುಕಿಲ್ಲದೆ ಸತ್ತಿದ್ದರೂ ಸಹ ಇವತ್ತು ಕಣ್ಣು ತರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸರ್ಕಾರದ ಕಣ್ಣನ್ನು ತೆಗೆಸ್ತಕ್ಕಂಥ ಕೆಲಸ, ಸಮಾಜವನ್ನು ಮಾರ್ಪಾಡು ಮಾಡ್ತಕ್ಕಂಥ ಕೆಲಸ, ಕಾನೂನಿನಲ್ಲಿ ಏನು ತಿದ್ದುಪಡಿ ಆಗಬೇಕು ತಿದ್ದುಪಡಿ ಆಗ್ತಕ್ಕಂಥ ಕಣ್ಣು ತೆಗೆತಕ್ಕಂಥ ಕೆಲಸವನ್ನು, ಸರ್ಕಾರದ ಕೆಲಸ, ಪಾರ್ಲಿಮೆಂಟ್ ಕೆಲಸ, ಅಸೆಂಬ್ಲಿ ಕೆಲಸ ಎಲ್ಲವನ್ನೂ ಮಾಡಿದ್ದಾರೆ. ಅದಕ್ಕೆ ನಾನು ನಿಜವಾಗಿ ಅವ್ರಿಗೆ ಅಭಿನಂದಿಸ್ತೀನಿ. ಆದರೆ ಅವರು ಮಾಡಿರ್ತಕ್ಕಂಥ ಕೆಲಸ, ಅದನ್ನು ಹೋರಾಟ ಮಾಡಬೇಕಾದವ್ರು ಯಾರು? ನಾವು ನೀವು ಮಾಡಿದ್ರೆ ಆಗೋದಿಲ್ಲ. ಇಡೀ ಪುರುಷ ಸಮಾಜ ಇವತ್ತು ಎದ್ದು ನಿಲ್ಲಬೇಕು. ಅವ್ರಿಗೇನು ಶಕ್ತಿ ಇಲ್ವಾ? ಅಂತಹ ಪಾರ್ಲಿಮೆಂಟ್ಗಳನ್ನ ಎಲೆಕ್ಟ್ ಮಾಡಿದ್ದಾರೆ. ಗಂಡು ಮಕ್ಕಳು ಪಾರ್ಲಿಮೆಂಟ್ ಸದಸ್ಯರಾಗಿ ಇಂಥ ಅನ್ಯಾಯ ಆಗಿದೆ ಗಂಡು ಮಕ್ಕಳಿಗೆ ಅಂತ ಹೇಳಿ ಅಂತ ಕಾನೂನು ತಂದಿದ್ದಾರಲ್ಲ, ಅವ್ರಿಗೇನು ಆರ್ಟಿಕಲ್ 14 ಗೊತ್ತಿರಲಿಲ್ವಾ? ಈಗಲಾದರೂ ಪಾರ್ಲಿಮೆಂಟ್ ಎಚ್ಚೆತ್ಕೊಂಡು ಅಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಕಾನೂನನ್ನು ಮಾರ್ಪಾಡು ಮಾಡ್ತಕ್ಕಂಥ ಸ್ಥಿತಿ ಆಗಬೇಕು. 498 ಆಗಬೇಕು, ಪೋಕ್ಸೋ ಕಾನೂನಲ್ಲಿ ಆಗಬೇಕು, ಡೊಮೆಸ್ಟಿಕ್ ವೈಲೆನ್ಸ್ನಲ್ಲಿ ಆಗಬೇಕು, ಎಲ್ಲ ಕಾನೂನುಗಳು ಕೂಡ ಆಗಬೇಕು. ಇವೆಲ್ಲವನ್ನು ಕೂಡ ತಿದ್ದುಪಡಿ ಮಾಡಿದಾಗ
ಸಮಾಜವನ್ನು ಸ್ಥಿಮಿತಕ್ಕೆ ಬರ್ತಾರೆ, ಸಮಾಜದಲ್ಲಿ ಶಾಂತಿ ನೆಲೆಸ್ತಕ್ಕಂಥ ಕೆಲಸ ಆಗ್ತಾರೆ. ಕಾನೂನು ಇದೆ ಅಂದ ಮಾತ್ರಕ್ಕೆ ಪೊಲೀಸ್ನವರು ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ನನಗೆ ಬಂದಿರತಕ್ಕಂಥ ಕೇಸಲ್ಲಿ ಹೆಣ್ಮಕ್ಳು ಬರ್ತಾರೆ, ಯಾಕಮ್ಮ ನಿನ್ನ ಗಂಡದ ಮೇಲೆ ಈ ರೀತಿ ಹಾಕಿದ್ಯಾ ಅಂತ ಹೇಳಿ, ಮೇಡಮ್ ನಾನು ಹೇಳಲಿಲ್ಲ, ಮತ್ತು ಏನಾಯಿತು ಪೊಲೀಸ್ನವ್ರು ಹೇಳಿದ್ರು ಮೇಡಮ್ ಈ ರೀತಿ ಬರೆದಿರೋ ಕೇಸಲ್ಲಿ ತೊಗೋತಾರೆ, ಇಲ್ಲಿ ತೊಗೊಳ್ಳಲ್ಲ ಅಂತ ಹೇಳಿ ಈ ರೀತಿ ಪೊಲೀಸ್ನವರೇ ಹೆಣ್ಣು ಮಕ್ಕಳಿಗೆ ಹೇಳಿ ಹಾಕಿದಂಥ ಕೇಸುಗಳು ಬೇಕಾದಷ್ಟು ನಿದರ್ಶನ ಇದ್ದಾವೆ. ಆದ್ದರಿಂದ ಇಂಪ್ಲಿಮೆಂಟೇಷನ್ ಸ್ಟೇಜ್ನಲ್ಲಿ ಕಾನೂನನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಸರಿಯಾಗಿಲ್ದಿದ್ದರೆ ನೀವು ಎಂಥದೇ ಕಾನೂನು ತಂದರೂ ಕೂಡ ಸರಿಯಾಗಿ ಆಗೋದಿಲ್ಲ. ಸಮಾಜ ಸರಿಯಾಗಬೇಕಾಗಿದೆ, ವ್ಯವಸ್ಥೆ ಸರಿಯಾಗಿ ಆಗಬೇಕಾಗಿದೆ, ಈ ಸಿಸ್ಟಮನ್ನು ಮಾರ್ಪಾಡು ಮಾಡಬೇಕಾಗಿದೆ, ಕಾನೂನನ್ನು ತಿದ್ದುಪಡಿ ಮಾಡಬೇಕಾಗಿದೆ. ಇವೆಲ್ಲವನ್ನೂ ಮಾಡಿದರೆ ಪ್ರಾಯಶಃ ನಮ್ಮ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ನ್ಯಾಯ ಸಿಕ್ಕಬಹುದು. ಮತ್ತು ಹೆಣ್ಣು ಮಕ್ಕಳಿಗೆ ಎಲ್ಲಿ ನಿಜವಾಗಿ ಅನ್ಯಾಯ ಆಗಿದೆ ಅವರಿಗೆ ಅಲ್ಲಿ ನ್ಯಾಯ ದೊರಕತಕ್ಕಂಥ ಕೆಲಸ ಬರ್ತಾ ಇದೆ ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೀನಿ. ಓಕೆ ಮೇಡಮ್, ಹಾಗೆ ಸಂಪರ್ಕದಲ್ಲಿರಿ. ಕುಮಾರ್ ಅವರೇ, ಈಗ ಇನ್ನೊಂದು ಪ್ರಶ್ನೆ ಮೂಡೋದು, ಮಾತಾಡಿದ್ರೆ ಸಾಕು ಕೆಲ ಪುರುಷರಿಗೆ ಧಮಕಿ ಹಾಕುವಂತಹ ಪ್ರಕರಣ, ನನ್ನನ್ನೇನಾದರೂ ನೀನು ನಾನು ಹೇಳ್ದಂಗೆ ಕೇಳಿಲ್ಲ ಅಂತ ಹೇಳಿದ್ರೆ ನಿನ್ನ ಕುಟುಂಬವನ್ನು ಒಳಗೆ ಹಾಕ್ಸ್ಬಿಡ್ತೀನಿ ಅಂತ ನಿಮಗೂ ಕೂಡ ಸುಮಾರು ಕಾಲ್ ಬಂದಿರುತ್ತೆ. ಸೊ ವಿಕ್ಟಿಮ್ಗಳು, ಹರಾಸ್ಮೆಂಟ್ಗೆ ಒಳಗಾದಂತಹ ಮೇಲ್ ವಿಕ್ಟಿಮ್ಗಳು ಅವ್ರ ಕಥೆನ ಯಾವ ರೀತಿ ಹೇಳಿದ್ದಾರೆ, ಒಂದೆರಡು ಸ್ಟೋರಿಯನ್ನು ನರೇಟ್ ಮಾಡಿಬಿಡಿ. ಅದೇ ನಾನು ಎರಡಲ್ಲ ಸುಮಾರು ಹೇಳ್ಬೋದು, ಬಟ್ ಇವಾಗ ನೀವು ಎರಡು ಕೇಳ್ತಾ ಇದ್ದೀರಿ. ಇದೇನು ಅಂದರೆ ನಿನ್ನೆ ಒಬ್ಬರು ಫೋನ್ ಮಾಡಿದ್ರು, ಅವರು ಚೈಲ್ಡ್ ಕಸ್ಟಡಿ ವಿಚಾರದಲ್ಲಿ ಅವ್ರಿಗೆ ಮಕ್ಕಳು ಬೇಕು ಅಂತ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ಫ್ಯಾಮಿಲಿ ಕೋರ್ಟ್ನಲ್ಲಿ. ಅದಕ್ಕೆ ಇವನು ಸೇಫ್ ಅಲ್ಲ ಇವನು ಅಂತ ಹೇಳೋಕ್ಕೆ, ಹಿಂಗೆ ಅವನ ಮೇಲೆ ಬಲಾತ್ಕಾರ ಕೇಸು, ಮಕ್ಕಳು ಸೇಫ್ ಅಲ್ಲ ಅಂತ ಮಕ್ಕಳ ಮುಂದೆ ಪ್ರೂಫ್ ಇರೋ ನೋಡ್ತಾನೆ, ಚಡ್ಡಿ ಹಾಕ್ಕೊಳ್ತಾನೆ ಮೊನ್ನೆ ಮಕ್ಕಳ ಮುಂದೆ, ಏನೇನೋ ಕೇಸ್ಗಳು ಹಾಕೋದು ಅಂದ ಅಟ್ ದ ಎಂಡ ಅವನ್ನ ಸೇಫ್ ಅಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಆಮೇಲೆ ನಿಧಾನ ಆಗುತ್ತೆ. ಅಷ್ಟವರೆಗೂ ಚಿಲ್ಡ್ರನ್ ವಿಲ್ ಬಿ ಗಿವನ್ ಟು ದ ಮದರ್. ಇಂಥ ಸಿಚುವೇಶನ್ನಲ್ಲಿ ಅವ್ರ ಕಸ್ಟಡಿಗೆ ಶಾರ್ಟ್ಕಟ್ ಮೆಥಡ ಒಂದು ಆರೋಪ ಹಾಕೋದು. ಎರಡನೇ ಕೇಸು ಮೊನ್ನೆ ಬಂದಿರೋದು ಏನು ಅಂದರೆ, ಈ ಹುಡುಗಿಗೆ ಮದುವೆನೇ ಇಂಟ್ರೆಸ್ಟ್ ಇದ್ವಂತೆ. ಆ ಹುಡುಗಿಗೆ ಮದುವೆ ಒಂದು ಬಾಯ್ ಫ್ರೆಂಡ್ ಇತ್ತಂತೆ, ಅವ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇತ್ತಂತೆ. ತಂದೆ ತಾಯಿ ಬಲವಂತದಿಂದ ಮದುವೆ ಮಾಡ್ಕೊಂಡಿದ್ದೆ. ಅದಕ್ಕೆ ಗಂಡನಿಗೆ ಹೇಳ್ತಂತೆ, ನಿನ್ನ ನನ್ನ ಸೆಟ್ ಆಗೋದ್ರೆ ದಯವಿಟ್ಟು ನಾನು ಡೈವರ್ಸ್ ಕೊಟ್ಬಿಟ್ಟು, ಇವನು ಹೆಂಗೆ ಕೊಡೋದು, ನಾನು ಸಮಾಜದಲ್ಲಿ ಒಪ್ಕೊಂಡಿದ್ದೀವಲ್ಲ, ನಾವಿಬ್ಬರು ಮದುವೆ ಮಾಡ್ಕೊಂಡಿದ್ದೀವಿ ಆಗೋದ್ರ ಅಂತ ಹೇಳ್ಬಿಟ್ಟಿದ್ದೆ. ಅದಕ್ಕೆ ಅವನ ಮೇಲೆ ಡೌರಿ ಕೇಸು, ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಆಗ್ಬಿಟ್ಟಿದೆ. ಇವಾಗ ಅವನ ಪಾಪ ಎಷ್ಟು ಪ್ರೂವ್ ಇನ್ನೋಸೆನ್ಸ್. ಫಸ್ಟ್ ಆಫ್ ಆಲ್ ಅದಕ್ಕೆ ಮದುವೆ ಇಷ್ಟ ಇಲ್ಲ ಅಂತ ಫೋರ್ಸ್ಡ್ ಮ್ಯಾರೇಜ್ ಇಂದ ಮದುವೆ ಮಾಡ್ಕೊಂಡಿದೆ. ಅದು ಇಲ್ಲಾಂದ್ರೆ ಅವ್ರ ತಂದೆ ತಾಯಿ ಹೇಳಿದಾರಂತೆ ನಾವು ಸುಸೈಡ್ ಮಾಡ್ಕೊಂಡ್ಬಿಡ್ತೀವಿ ಅಂತ. ಆ ಫೋರ್ಸ್ ಮ್ಯಾರೇಜ್ ಇಂದ ಮದುವೆ ಮಾಡ್ಕೊಂಡು ಇವಾಗ ಈ ಹುಡುಗನಿಗೆ ಕಷ್ಟ ಆಗ್ತಿದೆ. ಈಗ ಈ ಕಡೆ ಹೆಂಡ್ತಿನೂ ಇಲ್ಲ, ಆ ಕಡೆ ಇದು ಕೇಸ್ಗಳು ಹೋರಾಟ ಮಾಡ್ತಾ ಇರಬೇಕು, ದುಡ್ಡು ಹೋಯ್ತು, ಮಾನವ ಹೋಯ್ತು, ಅವ್ರ ತಂದೆ ತಾಯಿ ಮೇಲೆ ಕೇಸ್ ಬಂದ್ಬಿಟ್ಟಿದೆ. ಇಂಥ ಕೇಸ್ಗಳ ಇನ್ನೋಸೆಂಟ್ ಮೆನ್ನ ಇನ್ನು ಬೇರೆ ದಾರಿ ಇದ್ದ ಅವ್ರಿಗೆ ಪಾಪ ಇನ್ಸರ್ಟ್ ಆಗಿಬಿಟ್ಟು ಸುಸೈಡ್ವರೆಗೆ ಹೋಗ್ಬಿಡ್ತಾರೆ ಕೆಲವರು. ನಿನ್ನೆ ಒಂದು ಕೇಸ್ನಲ್ಲಿ ಇಂಥ ಕೇಸ್ ಒಂದು ಬಂದಿತ್ತು. ಅಂಡ್ ಆಲ್ಸೋ ಇವಾಗ ಇದು ಒಂದು ಎಕ್ಸ್ಟ್ರಾಕ್ಷನ್ ಆಗ್ಬಿಟ್ಟಿದೆ. ಈ ದುಡ್ಡು ಇವಾಗ ಮಿಡಿಯೇಷನ್ ಸೆಂಟರ್ ಕರ್ಸಿದ್ರೆ ಫಸ್ಟ್ ಎಷ್ಟು ದುಡ್ಡು ಕೊಡ್ತೀಯಾ ಅಂತಾನೆ ಸೆಂಟರ್ ಮಾತಾಡೋದು. ಮಗು ನಿಮ್ಮ ತಾಯಿ ಹತ್ರ ಇರ್ಬೇಕೋ, ನೀವು ಎಷ್ಟು ದುಡ್ಡು ಕೊಡ್ತೀಯಾ, ಈ ನೆಗೋಷಿಯೇಷನ್ ಆಗ್ತಾ ಇದೆ ಈ ಮೀಡಿಯೇಷನ್ ಸೆಂಟರ್ಸ್ನಲ್ಲಿ. ಇದೇನಾಗ್ತಾ ಇದೆ ಅಂದರೆ ಈ ಹುಡುಗರಿಗೆ ಪಾಪ ಕಷ್ಟ ಆಗುತ್ತೆ. ಇಂಥ ಇವಾಗ ಕಂಪನಿ ಇರುತ್ತಾ ಇರುವಾಗ ಗೊತ್ತಿಲ್ಲ, ಎಕಾನಮಿ ಬ್ಯಾಡ್ ಆಗಿದೆ. ಇಂಥ ಸಿಚುವೇಶನ್ನಲ್ಲಿ ಅವನು 2 ಕೋಟಿ ಕೊಟ್ಟು 3 ಕೋಟಿಗೆ ಈ ಹುಡುಗನಿಗೆ 3 ಕೋಟಿ ಡಿಮ್ಯಾಂಡ್ ಮಾಡಿದ್ದಾರೆ. 3 ಕೋಟಿ ಅಂದರೆ ಸುಮ್ಮನೆನಾ? 3 ಕೋಟಿ ಕೊಡುವಂತ ಕೊಡ್ತಾನೆ. ಅದಕ್ಕೆ ಅವ್ರು ಬೇರೆ ದಾರಿ ಇರದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ರೈಟ್ ಸರ್, ರೈಟ್. ಹಾಗೆ ಸಂಪರ್ಕದಲ್ಲಿ ಮೇಡಮ್, ಕಾನೂನಿನ ಬಗ್ಗೆ ತುಂಬಾ ಜನಕ್ಕೆ ಎಜುಕೇಟ್ ಮಾಡುವಂತಹ ಅಗತ್ಯ ಕೂಡ ಈ ಸಂದರ್ಭದಲ್ಲಿದೆ. 498A ಹಾಕಿದ ತಕ್ಷಣ ಪುರುಷರು ಅಥವಾ ಅವ್ರ ಕುಟುಂಬದವ್ರು ಹೆಂಗಾಗ್ಬಿಡ್ತಾರೆ ಅಂದ್ರೆ ಬೆಂಡ್ ಆಗ್ಬಿಡ್ತಾರೆ, ಬೇಡ ಇವ್ರ ಸವಾಸ ಅಂತ ಹೇಳಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕೇಸ್ ವಾಪಸ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅವ್ರು ಇನ್ನೋಸೆಂಟ್ ಇದ್ರು, ತುಂಬಾ ಸಂದರ್ಭದಲ್ಲಿ ಇನ್ನೋಸೆಂಟ್ ಇದ್ರು ಕೂಡ ಆ ಧೈರ್ಯ ಅವ್ರಿಗೆ ಬರಲ್ಲ. ಕೌಂಟರ್ ಕೇಸ್ ಹೆಂಗ್ ಮಾಡಬೇಕು, ಏನ್ ಸೆಕ್ಷನ್ಗಳ ಅವೈಲಬಿಲಿಟಿ ನಮಗಿದೆ, ನಮ್ಮ ಮೇಲೆ ನಿಜವಾಗ್ಲೂ ಹರಾಸ್ಮೆಂಟ್ ಆಗಿದೆ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಗೊತ್ತಿಲ್ಲ. ಕೆಲ ವಕೀಲರು ಏನ್ ಮಾಡ್ತಾರೆ, ದುಡ್ಡಿನ ಆಸೆಗೆ ಒಂದ್ ಸ್ವಲ್ಪ ಜಾಸ್ತಿ ಹಿಯರಿಂಗ್ ಆಗ್ಲಿ ಅನ್ನೋ ಆಸೆಗೆ ಅವ್ರು ಏನೋ ಹೇಳೋದಿಲ್ಲ ಕೊನೆ ತನಕ. ಸೊ ಕಾನೂನಿನ ಅರಿವು, ಜಾಗೃತಿ ಹೆಂಗ್ ಮೂಡಿಸೋದಕ್ಕೆ ಬಯಸ್ತೀರಿ ನೀವು? ಕಾನೂನು ಅರಿವು ನೀವು ಮಾಡಬೇಕು. ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮು, ಲೀಗಲ್ ಸರ್ವಿಸಸ್ ಅಥಾರಿಟಿ ಇದೆ, ಅವರು ಮಾಡಬೇಕು. ಕಾನೂನು ಏನಿದೆ ಅಂತ ಹೇಳಬೇಕು. ಉದಾಹರಣೆಗೆ ಒಂದೇ ಒಂದು ನಾನು ಹೇಳ್ತೀನಿ, ಎಲ್ಡರ್ಲಿ ಸಿಟಿಸನ್ಸ್ಗೆ, ಸೀನಿಯರ್ ಸಿಟಿಸನ್ಸ್ಗೆ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. ದೇ ಆರ್ ಲಯಬಲ್ ಟು ಬಿ ಮೇಂಟೈನ್ ಬೈ ದಿ ಚಿಲ್ಡ್ರನ್. ಅದು ಕಾನೂನು ಜನಕ್ಕೆ ಗೊತ್ತಿಲ್ಲ. ಮನೆ ಆಸ್ತಿ ಎಲ್ಲ ಬರ್ಕೊಟ್ಬಿಡ್ತಾರೆ, ಮನೆಯಿಂದ ಹೊರಗೆ ಹಾಕ್ತಾರೆ. ಆ ತಂದೆ ತಾಯಿಗಳಿಗೆ ಇಂಥ ಕಾನೂನು ಇದೆ ಅಂತ ಕೂಡ ಗೊತ್ತಿಲ್ಲ. ಎಲ್ಡರ್ಲಿ ಸಿಟಿಸನ್ಸ್ಗೆ ಕಾನೂನು ತರೋದು ಸುಲಭ, ಆದರೆ ಅದನ್ನು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಈ 498A ಅದು ಏನು ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಅಂತ ಒಂದು ಕಾನೂನಿದೆ.
ಲಂಚವನ್ನು ಇದನ್ನು ಲಂಚ ಇದ್ದ ಹಾಗೆ ಈ ಮಾಡ್ಕೊಳ್ಳೋದು. ಈ ಡೌರಿಯಿಂದ ಏನು ವರದಕ್ಷಿಣೆ ಅಂತ. ನಮ್ಮಲ್ಲಿ ಹಿಂದೆ ವಧುದಕ್ಷಿಣೆ ಇತ್ತು, ವಧುವಿಗೆ ದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಂಡು ಬರ್ತಿದ್ರು. ಈಗ ಅದಿಲ್ಲ, ವರದಕ್ಷಿಣೆ ವರವನ್ನು ಕೊಂಡ್ಕೊಳ್ತಾರೆ. ನಮ್ಮ ಗಂಡು ಮಕ್ಕಳಿಗೆ ಇವತ್ತು ಎಜುಕೇಷನ್ ಕೊಡಬೇಕಾಗಿದೆ. ನೀನು ವಸ್ತು ಆಗಬೇಡ, ಯಾರು ಮಾರಾಟಕ್ಕೆ ಕಿರ್ತಾರೋ ಅದು ವಸ್ತು. ಒಬ್ಬ ಗಂಡು ಮಗ ತನ್ನನ್ನು ತಾನು ಬೆಲೆ ಇಟ್ಕೊಂಡು ಒಂದು ಕಾರು, ಒಂದು ಫ್ರಿಡ್ಜು ಇಷ್ಟು ₹1000 ಅಂದಾಗ ಅವನ ಬೆಲೆ ಅಷ್ಟಾಗ್ತದೆ. ಆದ್ದರಿಂದ ಗಂಡು ಮಕ್ಕಳಿಗೆ ಹೇಳ್ತಕ್ಕಂಥ ವಿಷಯ, ನೀನು ಮಾರಾಟಕ್ಕೆ ಒಳಗಾಗಬೇಡ, ನೀನು ವಸ್ತು ಅಲ್ಲ, ನೀನು ಮನುಷ್ಯ, ನೀನು ಮನುಷ್ಯನಾಗಿ ಬಾಳು, ನಿನ್ನನ್ನು ನೀನು ಮಾರ್ಕೊಳ್ಬೇಡ ಅಂತ ಎಲ್ಲಿವರೆಗೂ ನಾವು ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಹೇಳಿಕೆ ಕೊಡೋದಿಲ್ವೋ, ಅಥವಾ ನಮ್ಮ ಹೆಣ್ಣು ಮಕ್ಕಳಿಗೆ ನೀವು ಕೊಂಡ್ಕೋಬೇಡ ಅಂತ ಹೇಳಬೇಡ. ಉದಾಹರಣೆಗೆ ನಾನು ಒಂದು ಕೇಸ್ ಹೇಳ್ತೀನಿ ಅಂತ ಬಂದಿತ್ತು. ವರದಕ್ಷಿಣೆ ಕೊಟ್ಟು ಮದುವೆ ಆಗಿದ್ಲು ಆಕೆ. ಅವನು ತುಂಬ ತೊಂದರೆ ಕೊಡ್ತಾ ಇದ್ಲು ಗಂಡನಿಗೆ. ಯಾಕಮ್ಮ ಹೀಗೆ ತೊಂದರೆ ಕೊಡ್ತೀಯ ಅಂತ ಅವ್ರ ಮನೆಯವ್ರು ಕೇಳಿದಾಗ ಅವಳು ಹೇಳ್ತಾಳೆ, ನಮ್ಮ ಅಪ್ಪನ ಹತ್ರ ದುಡ್ಡು ತಗೊಂಡ್ರಲ್ಲ, ತಗೊಂಡಾಗ ನಿಂಗೆ ಜ್ಞಾನ ಇರಲಿಲ್ವಾ, ನಮ್ಮ ಅಪ್ಪನ ಹತ್ರ ದುಡ್ಡು ತಗೊಂಡಿದ್ಯಾ, ಅದು ಮನೆ ಕಸ ಗುಡಿಸು ಅಂತ ಹೇಳಿದ್ರು. ನನ್ನಲ್ಲಿ ಬಂದಂತಹ ನಿಜವಾದಂತಹ ಕೇಸ್ ಇದು. ಈ ರೀತಿ ಆಗ್ತದೆ. ಆದ್ದರಿಂದ ಇದನ್ನ ಸಾರ್ವಜನಿಕವಾಗಿ ಎಜುಕೇಷನ್ ಮಾಡಬೇಕು. ಮನುಷ್ಯರಾಗಿ ಬಾಳಿ, ಮನುಷ್ಯರಾಗಿ ನೀವು ವ್ಯಕ್ತಿಗಳಾಗಬೇಡಿ, ಪ್ರಾಣಿಗಳಾಗಬೇಡಿ. ಆ ಒಂದು ವಿಷಯವನ್ನು ನಾವು ಮೊದಲು ಹೇಳಬೇಕು. ಇದಕ್ಕೆ ಸರಿಯಾದಂಥ ಸೂಕ್ತವಾದ ಕಾನೂನನ್ನು ನಾವು ತರಬೇಕು. ಈಗಿರ್ತಕ್ಕಂಥ ಕಾನೂನಲ್ಲಿ ಬಹಳ ಕಾನೂನು ಗಂಡು ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಕಾನೂನು ಹೆಚ್ಚಾಗಿ ಇಲ್ಲ. ಇದ್ರೂ ಕೂಡ ಹೆದರ್ಕೊಳ್ತಾರೆ, ಭಯ ಬೀಳ್ತಾರೆ. ಎಲ್ಲಿ ನನ್ನ ಬೇಲ್ಗಾಗ್ತಾರೋ, ನಾನು ಬೇಲ್ ವಾರಂಟ್ ಹಿಡ್ಕೊಂಡ್ಬರ್ತಾರೋ, ನಮ್ಮ ಅಪ್ಪ ಅಮ್ಮನಿಗೆ ಎಲ್ಲಿ ತೊಂದರೆ ಆಗ್ತಾರೋ ಅಂತ ಹೇಳಿ ಅವರು ಹೆದರ್ಕೊಳ್ತಾರೆ. ಆದುದರಿಂದ ನಾನು ಸಮಗ್ರವಾಗಿ ಈ ಕಾನೂನು ಪರಿವರ್ತನೆ ಆಗಬೇಕು, ಬದಲಾವಣೆ ಆಗಬೇಕು. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೆ ತಿಳುವಳಿಕೆ ಕೊಡಬೇಕು. ನೀ ಹೆದರಬೇಡಪ್ಪ, ನಿನ್ನ ಕಾನೂನು ನಿನ್ನ ರಕ್ಷಣೆಗಿದೆ ಅಂತ ಹೇಳ್ತಕ್ಕಂಥ ಪೊಲೀಸ್ ನಿರ್ಮಾಣ ಆಗಬೇಕು. ಅಂತಹ ಸಿಸ್ಟಮ್ ಬರಬೇಕು. ನಮ್ಮ ಪೊಲೀಸ್ನವ್ರು ಎಲ್ಲಿವರೆಗೆ ಪ್ರಭಾವಕ್ಕೆ ಒಳಗಾಗ್ತಾರೋ ಅಲ್ಲಿವರೆಗೆ ಇದು ಸಾಧ್ಯ ಇಲ್ಲ ಅನ್ನೋದನ್ನು ಈಗಾಗಲೇ ನಮ್ಮ ಉಮೇಶ್ ಅವರು ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಇದು ಪ್ರೂವ್ಡ್ ಆಗಿದೆ. ಆದ್ದರಿಂದ ಇದನ್ನು ಬದಲಾಯಿಸಬೇಕು ಅಂತ ನಾನಾದರೂ ಕೂಡ ಹೇಳೋಳು. ರೈಟ್ ಮೇಡಮ್. ಪೋಕ್ಸೋ ಕೇಸಲ್ಲೂ ಕೂಡ ಇದೇ ಆಗ್ತಾ ಇದೆ. ರೈಟ್ ಮೇಡಮ್, ಮಾತಾಡೋಣ ಅದ್ರ ಬಗ್ಗೆ. ಎಸ್ ಕೆ ಉಮೇಶ್ ಸರ್, ನಿಮ್ಮನ್ನು ಕೂಡ ಮಾತಾಡಿಸ್ತೀನಿ. ಈಗ ಪೊಲೀಸರ ಪಾತ್ರ ಅತ್ಯಂತ ಕ್ರೂಷಿಯಲ್ ಆಗುತ್ತೆ ಇಂಥ ಕೇಸ್ಗಳಲ್ಲಿ. ಮುಂಚೆ 498A ಕೊಟ್ಟಾಗ ಏನು ಮಾಡ್ತಾ ಇದ್ರು, ಈಗ ಯಾವ ರೀತಿ ಈ ಕೇಸನ್ನ ಹ್ಯಾಂಡಲ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅದು ಫೇಕ್ ಕೇಸಾ ನಿಜವಾದ ಕೇಸಾ ಅಂತ ಹೆಂಗೆ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ.